ದ್ವಿವಿಧಂ ತೀರ್ಥಮಿತ್ಯಾಹುಃ ಸ್ಥಾವರಂ ಜಂಗಮಂ ತಥಾ ಸ್ಥಾವರಾತ್ ಜಂಗಮಂ ಶ್ರೇಷ್ಠಂ ತತೋ ಜ್ಞಾನ ಪರಿಗ್ರಹಃ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಇವತ್ತು. ಈ ಸಂದರ್ಭದಲ್ಲಿ ನಾವು ಆ ಗುರು ರಾಘವೇಂದ್ರ ತೀರ್ಥರ ಸೇವೆಯನ್ನು ಯಥಾಶಕ್ತಿ ಯಥಾಮತಿ ಮಾಡಬೇಕು ಅಂತ ಎಲ್ಲರೂ ಕೂಡ ಬದ್ಧಾದರಾಗಿದ್ದೇವೆ. ರಾಘವೇಂದ್ರ ಸ್ವಾಮಿಗಳಿಗೂ ಬಹಳ ವಿಶಿಷ್ಟವಾದ ವ್ಯಕ್ತಿತ್ವ. ದೇವತೆಗಳನ್ನು ಸಾಂಶರು ಅಂತ ನಾವು ಹೇಳ್ತೇವೆ. ಇಷ್ಟೆಲ್ಲ ಊರುಗಳಲ್ಲಿ ಒಂದೊಂದು ಊರಿನಲ್ಲಿಯೂ ಅನೇಕ ಕಡೆ ಅವರು ಅನೇಕ ವೃಂದಾವನಗಳಲ್ಲಿ ಸನ್ನಿಹಿತರಾಗಿರ್ತಾರೆ. ಒಂದು ಕಡೆ ಎಲ್ಲಿಯೋ ಸಂಗೀತದ ಸೇವಾ ನಡೆದಿರ್ತದೆ, ಮತ್ತೊಂದು ಕಡೆ ಎಲ್ಲಿಯೋ ಅಷ್ಟಾವಧಾನ ಸೇವಾ ನಡೆದಿರ್ತದೆ. ಹೀಗೆ ಒಬ್ಬೊಬ್ಬರು ಭಕ್ತರು ಒಂದೊಂದು ರೀತಿಯಾದ ಸೇವಾ ನಡೆಸ್ತಿರ್ತಾರೆ. ಅದೆಲ್ಲ ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದನ್ನೆಲ್ಲ ಆ ವೃಂದಾವನದಲ್ಲಿ ಸನ್ನಿಹಿತರಾಗಿ ಅವರು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಸೀತಾಪತಿ ರಾಮಚಂದ್ರ ಆಲಿಸ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಯಾವತ್ತೂ ಕೂಡ. ಅದನ್ನು ಆ ರಾಘವೇಂದ್ರ ಸ್ವಾಮಿಗಳನ್ನ ನಾನಾ ರೀತಿಯಿಂದ ನಾವು ಸೇವಿಸಿರ್ತೇವೆ. ಪಂಚಾಮೃತ ಅಭಿಷೇಕ ಆಗಿರ್ತದೆ ಮತ್ತು ಇತರ ಸೇವೆಗಳೆಲ್ಲ ಆಗಿರ್ತವೆ. ನಾನಾ ಥರದ ವೈಭವೋಪೇತವಾದ ದೀಪಾಲಂಕಾರ ಆಗಿರ್ತದೆ. ಬ್ರಾಹ್ಮಣ ಸುವಾಸಿನಿಯರು ಮತ್ತಿತರ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತ ಸಮೂಹ ಬಹಳ ದೊಡ್ಡದು, ಅವರ ಭಕ್ತ ಬೃಂದ ಬಹಳ ದೊಡ್ಡದಾದ್ದರಿಂದ ಜಾತಿ ವರ್ಗದ ಭೇದ ಇಲ್ಲದೆ ಸರ್ವರು ಕೂಡ ಬಂದಿರ್ತಾರೆ. ಅವರ ಪ್ರಸಾದವನ್ನೆಲ್ಲರೂ ಸೇವಿಸ್ತಾರೆ ಕೂಡ. ಅವರಿಗೆ ಅತ್ಯಂತ ಮೆಚ್ಚುಗೆ ಆಗುವಂತಹ ಸೇವಾ ಯಾವುದು? ಜ್ಞಾನ ಕಾರ್ಯ ಶ್ರವಣ ಏನು ಮಾಡ್ತೇವೆ, ಯತ್ಕಿಂಚಿತ್ ಶಾಸ್ತ್ರ ಶ್ರವಣ ಏನು ಮಾಡ್ತೇವೆ, ಅದನ್ನು ನಮ್ಮ ಬುದ್ಧಿಗೆ ಅನುಸಾರವಾಗಿ ಏನು ಮನನಕ್ಕೆ ತಂದ್ಕೋತೇವೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ಧ್ಯಾನ ಮಾಡ್ತೇವೆ, ಅದು ಅತ್ಯಂತ ಪ್ರೀತಿಕರವಾದಂಥ ಸೇವಾ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಬಳಿಗೆ ಬಂದವರಿಗೆ, ರಾಘವೇಂದ್ರ ಸ್ವಾಮಿಗಳು ಮಾತ್ರ ಅಲ್ಲ, ಎಲ್ಲ ಯತಿಗಳು ಉಳಿದವರೆಲ್ಲರೂ ಕೂಡ ತಮ್ಮ ಬಳಿಗೆ ಬಂದವರಿಗೆ ನಾನಾ ಥರದ ಫಲಗಳನ್ನಂತೂ ಕೊಡ್ತಿರ್ತಾರೆ. ಆದರೆ ಕೇವಲ ನಮಗೊಂದಿಷ್ಟು ಜ್ಞಾನ ಕೊಡ್ರಿ, ಶ್ರವಣದ ಭಾಗ್ಯವನ್ನು ನಮಗೆ ಕರುಣಿಸಿರಿ, ಒಂದಿಷ್ಟು ಮನನ ಮಾಡಿಸಿರಿ, ಧ್ಯಾನ ಮಾಡಿಸಿರಿ ಅಂತ ಅವ್ರ ಬಳಿಗೆ ಬಂದು ಅವರು ವೃಂದಾವನ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುವವರು ಕಡಿಮೆ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಸ್ತೋತ್ರವೇ ಹೇಳುವಂತೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಿನ್ನ ಸಂಕೀರ್ತನ ವೇದ ಶಾಸ್ತ್ರಗಳ ಜ್ಞಾನ ನಮಗೆ ಆಗುವಂತೆ ಮಾಡ್ತದೆ. ಅದಾದಮೇಲೆ ಅಲ್ಲೇ ಒಂದು ಶ್ಲೋಕ ಇದೆ, ಸಂಸಾರೇ ಅಕ್ಷಯ ಸಾಗರ. ಸಂಸಾರ ಅನ್ನೋದು ಬಹಳ ಭಯಂಕರವಾದಂತಹ ಸಾಗರ. ಸಮುದ್ರ ಗುರುಗಳೇ ನಮ್ಮನ್ನು ಉದ್ಧರಿಸಿದೆ. ನಾವು ಆ ಸಂಸಾರ ಸಾಗರದಲ್ಲಿ ಬಿದ್ದು ಬಿಟ್ಟಿದ್ದೇವೆ. ನಾವಾಗಿ ಏಳುವ ಪರಿಸ್ಥಿತಿಯೂ ಇಲ್ಲ. ನಮ್ಮನ್ನು ಯಾರಾದರೂ ಕೈ ಹಿಡಿದು ಎಬ್ಬಿಸದಿದ್ದರೆ ನಮ್ಮ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಅದರಿಂದ ನೀವೇ ಬಂದು ನಮ್ಮನ್ನು ಉದ್ಧರಿಸಬೇಕು ಅಂತ ಆ ಸ್ತೋತ್ರ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸ್ತದೆ. ಸಂಸಾರದಲ್ಲಿ ನಾನಾ ಥರದ ಕೋಟೆಗಳಂತೂ ಎಲ್ರಿಗೂ ಬಂದೇ ಇರ್ತವೆ. ಅದಕ್ಕೆ ಪರಿಹಾರ ರೂಪವಾಗಿ ಪ್ರತಿಯೊಬ್ಬರು ಕೂಡ ರಾಘವೇಂದ್ರ ಸ್ವಾಮಿಗಳ ಮತ್ತಿತರರ ಭಗವಂತನ ಸೇವಾವನ್ನು ಮಾಡ್ತಾರೆ. ಆದರೂ ಆ ಸಂಸಾರ ಅನ್ನುವ ರೋಗಕ್ಕೆ, ನಮಗೆ ಬರುವಂತಹ ನಾನಾ ಥರದ ಕಷ್ಟಗಳಿಗೆ ಪ್ರಧಾನವಾದ ಒಂದು ಔಷಧ, ದಿವ್ಯೌಷಧ ಅಂದರೆ ತತ್ವಜ್ಞಾನನೇ. ಶಾಸ್ತ್ರವನ್ನು ಶ್ರವಣ ಮಾಡಿ ಅದನ್ನು ಮನನಕ್ಕೆ ತಂದುಕೊಂಡು ಮತ್ತೆ ಅದನ್ನು ಧ್ಯಾನ ರೂಪದಲ್ಲಿ ಇಳಿಸಿ ನಮ್ಮ ಜ್ಞಾನವನ್ನು ಪಕ್ವ ಮಾಡಿಕೊಳ್ಳುವುದೇನಿದೆ ಅದೇ ಒಂದು ದೊಡ್ಡ ಪರಿಹಾರ, ಅದೇ ಒಂದು ದೊಡ್ಡ ಮಾರ್ಗ. ಅದು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳನ್ನು ಆಶ್ರಯಿಸಬೇಕು.
ರಾಘವೇಂದ್ರ ತೀರ್ಥರು ಅಂತ ಕರೀತಾರೆ ಅವರು. ಪ್ರಸಿದ್ಧವಾದ ಎಲ್ಲ ಸನ್ಯಾಸಿಗಳನ್ನು ತೀರ್ಥರು ಅಂತ ಕರೆದೇ ಕರೀತಾರೆ. ಆನಂದ ತೀರ್ಥರು ಅಂತ ಮಧ್ವಾಚಾರ್ಯರನ್ನೇ ಕರೆದದ್ದು ನಮಗೆ ಗೊತ್ತಿದ್ದೇ ಇದೆ. ತೀರ್ಥ ಅಂದರೆ ನಮ್ಗೆ ಗೊತ್ತಿರುವಂತೆ ಗಂಗಾ ಮೊದಲಾದ ತೀರ್ಥಗಳು, ಪವಿತ್ರ ತೀರ್ಥಗಳು, ಸರೋವರ, ನದಿ ಮೊದಲಾದದ್ದು. ಹಾಗೆ ತೀರ್ಥ ಅಂದರೆ ಶಾಸ್ತ್ರನೂ ಒಂದು ತೀರ್ಥನೇ, ಇದು ನಮ್ಗೆ ಗೊತ್ತಿದೆ. ಇವೆಲ್ಲವೂ ತೀರ್ಥಗಳೇ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾದ ತೀರ್ಥ ಶಾಸ್ತ್ರ ಅನ್ನೋದೇ ಮುಖ್ಯವಾದ ತೀರ್ಥ. ಗಂಗಾ ನದಿ ಮೊದಲಾದ ಕಡೆ ನಾವು ಹೋಗಿ ಸ್ನಾನ ಮಾಡ್ತೇವೆ. ಆದರೆ ಅಲ್ಲಿಂದ ನಮಗೆ ಸಿಗುವಂಥ ಲಾಭಕ್ಕಿಂತ ಶಾಸ್ತ್ರದ ಶ್ರವಣದಿಂದ, ಮನನದಿಂದ, ಧ್ಯಾನದಿಂದ ಸಿಗುವಂಥ ಲಾಭ ಬಹಳ ದೊಡ್ಡದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಭಾಗವತದಲ್ಲಿ ಬಂದಂಥ ಒಂದು ಶ್ಲೋಕ, ಹಾಗೆ ಮಹಾಭಾರತದಲ್ಲಿ ಬಂದಂಥ ಒಂದು ಶ್ಲೋಕ ಹೇಳಿದವರು ಯಾರಂದರೆ ಸ್ವಯಂ ಭಗವಂತನೇ ಹೇಳಿದ ಶ್ಲೋಕ. ಭಗವಂತನೇ ಹೇಳಿದ ಮಾತು. ಯಾರ ಕುರಿತಾಗಿ ಅಂದರೆ ಮಹಾತ್ಮರ ಕುರಿತಾಗಿ. ಅದನ್ನು ಇವತ್ತು ನೋಡಬೇಕು. ಮಂಗಲಾಚರಣದಲ್ಲಿ ಅದಕ್ಕಾಗಿ ಹೇಳಿದೆ, ದ್ವಿವಿಧಂ ತೀರ್ಥಮಿತ್ಯಾಹುಹು, ಎರಡು ಥರದ ತೀರ್ಥಗಳು ಅಂತ ಹೇಳ್ತಾರಂತೆ ಶಾಸ್ತ್ರದಲ್ಲಿ. ಅಪಿ ಪಾದಂ ಪಠೇ ನಿತ್ಯಂ ನಚ ನಿರ್ಭಾರತೋ ಭವೇತ್ ಅಂತ ಮಹಾಭಾರತನೇ ಹೇಳ್ತೇವೆ. ದಿವಸಕ್ಕೆ ಒಂದು ಪಾದ ಆದರೂ ಮಹಾಭಾರತ ಓದಬೇಕು. ಇಡೀ ಶ್ಲೋಕ ಓದಲಿಕ್ಕಾಗದೆ ಹೋದರೂ ಆ ಶ್ಲೋಕದ 4ನೇ ಒಂದು ಭಾಗ ಆದರೂ ಮಹಾಭಾರತ ಓದಬೇಕು. ನಚ ನಿರ್ಭಾರತೋ ಭವೇತ್, ಭಾರತ ರಹಿತರಾಗಿ, ಭಾರತ ಅಧ್ಯಯನ ರಹಿತರಾಗಿ ಯಾವ ದಿನವೂ ಕಳೆಯಬಾರದು. ಭಾರತಕ್ಕೇನು ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನ ಬರೆದಿರ್ಲಿಕ್ಕಿಲ್ಲ. ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ಅದನ್ನು ಸಂಗ್ರಹ ಮಾಡಿದ್ದಾರೆ ಅಷ್ಟೇ. ನೇರವಾಗಿ ದೊಡ್ಡ ಪ್ರಮಾಣದ ವ್ಯಾಖ್ಯಾನ ಅವ್ರೇನು ಮಾಡಿರ್ಲಿಕ್ಕಿಲ್ಲ. ಆದರೂ ಆ ಭಾರತದ ಒಂದು ಸಣ್ಣ ಶ್ಲೋಕವನ್ನಾದರೂ ನೋಡಬೇಕು, ಒಂದು ಪಾದ ಆದರೂ ನೋಡಬೇಕು. ದ್ವಿವಿಧಂ ತೀರ್ಥಮಿತ್ಯಾಹುವು, ಇದು ಹೇಳಿದ ಮಾತು ಯಾರು ಅಂದರೆ ಸ್ವಯಂ ಕೃಷ್ಣ ಹೇಳಿದ್ದು. ಭಾಗವತದಲ್ಲಿಯೂ ಕೃಷ್ಣ ಹೇಳಿದ್ದನ್ನೇ ನೋಡೋಣ. ಆಮೇಲೆ ಇಲ್ಲೂ ಕೃಷ್ಣ ಹೇಳಿದ್ದೆ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಯುಧಿಷ್ಠಿರ ಮೊದಲಾದವರಿಗೆ ಸ್ವಯಂ ಕೃಷ್ಣನೇ ಅನೇಕ ವೈಷ್ಣವ ಧರ್ಮಗಳನ್ನು ಉಪದೇಶಿಸ್ತಾನೆ. ವೈಷ್ಣವ ಧರ್ಮ ಪರ್ವ ಅಂತ ಒಂದು ಉಪಪರ್ವ ಆ ಆಶ್ವಮೇಧಿಕ ಪರ್ವದಲ್ಲಿ ಸ್ವಯಂ ಕೃಷ್ಣನೇ ದೀರ್ಘವಾಗಿ ಎಲ್ರಿಗೂ ತತ್ವಗಳನ್ನು ಉಪದೇಶಿಸ್ತಾನೆ. ಅದನ್ನು ವೈಷ್ಣವ ಧರ್ಮ ಪರ್ವ ಅಂತ ಹೇಳ್ತಾರೆ ಆ ಭಾಗವನ್ನು. ಅದರಲ್ಲಿ ಬರುವಂಥ ಒಂದು ಶ್ಲೋಕ, ದ್ವಿವಿಧಂ ತೀರ್ಥಮಿತ್ಯಾಹುವು. ಹೇಳಿದ್ದು ಧರ್ಮರಾಜನಿಗೆ, ಕೇಳ್ತಾ ಇದ್ದವನು ಧರ್ಮರಾಜ, ಅದನ್ನು ಹೇಳಿದವನು ಕೃಷ್ಣ. ಎರಡು ಥರದ ತೀರ್ಥಗಳು, ಯಾವುದಂದ್ರೆ ಸ್ಥಾವರ ತೀರ್ಥ ಮತ್ತು ಜಂಗಮ ತೀರ್ಥ ಅಂತ. ನಮಗೆ ಸ್ಥಾವರ ಅನ್ನೋ ಶಬ್ದನೂ ಗೊತ್ತು, ಜಂಗಮ ಅನ್ನೋ ಶಬ್ದನೂ ಗೊತ್ತು. ಸ್ಥಾವರ ಅಂದರೆ ಒಂದೇ ಜಾಗದಲ್ಲಿ ಇರುವಂಥದ್ದು, ಜಂಗಮ ಅಂದರೆ ಸಂಚಾರ ಮಾಡುವಂಥದ್ದು, ಇಷ್ಟೇ. ಸ್ಥಾವರ ತೀರ್ಥಗಳು, ಗಂಗಾ ನದಿ ಮೊದಲಾದ ತೀರ್ಥಗಳು, ಸರೋವರಗಳು ಇರ್ತಾವಲ್ಲ, ಅವೆಲ್ಲ ಸ್ಥಾವರ ತೀರ್ಥ. ಗಂಗಾ ನದಿ ಎಲ್ಲಿ ಹುಟ್ಟುತ್ತದೋ ಅಲ್ಲಿಂದ ಪ್ರಾರಂಭಿಸಿ ಸಮುದ್ರಕ್ಕೆ ಹೋಗುವ ತನಕ ಅದಕ್ಕೊಂದು ನಿರ್ದಿಷ್ಟವಾದ ಮಾರ್ಗ. ಅದನ್ನು ನಮಗೆ ಬೇಕಾದಲ್ಲಿ ತರ್ತೀನಿ ಅಂತ ತರಲಿಕ್ಕೆ ಬರೋದಿಲ್ಲ. ಎಲ್ಲೋ ಆಚಾರ್ಯ ಮಧ್ವರಂತವ್ರು ಯಾರಾದರೂ ಕೆಲವರು ಬಂದರೆ ಅವರು ಸೇವಾ ಮಾಡಲಿಕ್ಕಾಗಿ ಗಂಗಾ ನದಿ ತನ್ನ ಹಾದಿ ಒಂದು ಸ್ವಲ್ಪ ಬದಲಿಸಿ ಒಂದು ಶಾಖೆಯನ್ನು ಆಚಾರ್ಯರ ಮಠದ ಹತ್ತಿರ ತಂದಳು ಅಂತ ಮಧ್ವವಿಜಯದಲ್ಲಿ ಓದ್ತೇವೆ. ಅಷ್ಟನ್ನು ಬಿಟ್ಟರೆ ಗಂಗಾ ನದಿ ಎಲ್ಲ ಕಡೆಯನ್ನು ಸಂಚಾರ ಮಾಡೋದಿಲ್ಲ. ಭಾಳ ಅಂದರೆ ಗಂಗಾ ನದಿಯನ್ನು ಕಾವೇರಿ ನದಿಯನ್ನು ಜೋಡಿಸಿ ಬಿಡ್ತೀವಿ ಅಂತ ನಾವೇನಾದರೂ ಸಾಹಸಕ್ಕೆ ಅಥವಾ ದುಸ್ಸಾಹಸಕ್ಕೆ ಕೈ ಹಾಕಬೇಕು. ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಗಂಗಾ ನದಿ ಅಭಿಮಾನಿ ದೇವತೆ ಎಲ್ಲಾದರೂ ಕರೆದ್ರೆ ಬರಬಹುದು. ಮಧ್ವ ಸರೋವರದಲ್ಲಿ 12 ವರ್ಷಕ್ಕೊಂದ್ಸರಿ ಗಂಗಾ ನದಿ ಬರ್ತಿತ್ತು. ಇವೆಲ್ಲ ಸ್ಥಾವರ ತೀರ್ಥಗಳು, ಒಂದೇ ಕಡೆ ಇರುವಂಥದ್ದು. ಸರೋವರಗಳು, ಸ್ವಾಮಿ ಪುಷ್ಕರಣಿ ಮತ್ತು ಮಧ್ವ ಸರೋವರ, ಇವೆಲ್ಲ ಏನಿವೆ ಸ್ಥಾವರ ತೀರ್ಥಗಳು, ಒಂದೇ ಜಾಗದಲ್ಲಿ ಇರುವಂಥದ್ದು. ಇನ್ನೊಂದು ಜಂಗಮ ತೀರ್ಥ. ಜಂಗಮ ತೀರ್ಥ ಅಂದರೆ ಎಲ್ಲ ಕಡೆ ಸಂಚಾರ ಮಾಡುವ ತೀರ್ಥ. ಯಾವನೊಬ್ಬ ವ್ಯಕ್ತಿ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನಲ್ಲ, ಅವನನ್ನು ಜಂಗಮ ತೀರ್ಥ ಅಂತ ಕರೀತಾರೆ. ವ್ಯಕ್ತಿನೇ, ಯಾರವನು? ಬಹಳ ಮಹಾತ್ಮರಾದವರು, ಸ್ವಾಮಿಗಳಾದವರು, ಆಚಾರ್ಯರಾದವರು, ಅವರಂತೂ ತೀರ್ಥರೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅದರ ಜೊತೆಗೆ ಕರ್ಮಣಾಹಿ ವಿಶುದ್ಧಸ್ಯ, ಯಾರು ಕರ್ಮ ಮಾಡ್ತಿರ್ತಾನಲ್ಲ, ಮಹಾಭಾರತನೇ ಅದೇ ಆಶ್ವಮೇಧಿಕ ಪರ್ವನೇ ಹೇಳುವ ಮಾತಿದು. ನಿತ್ಯ ಕರ್ಮಾಚರಣೆ ಮಾಡಿ, ಪೂರ್ಣವಾಗಿ ಕರ್ಮಾಚರಣೆ ಮಾಡಲಿಕ್ಕೆ ಆಗದೇ ಇರಬಹುದು, ತನಗೆಷ್ಟು ಸಾಧ್ಯವೋ ಅಷ್ಟು ಕರ್ಮಾಚರಣೆಯನ್ನು ಯಾರು ಮಾಡ್ತಿರ್ತಾನೆ, ಮತ್ತೆ ತನ್ನ ಒಂದು ಮಾರ್ಗದಲ್ಲಿ ಯಾರು ಇರ್ತಾನೆ,
ಅವನನ್ನ ತೀರ್ಥ ಅಂತ ಕರಿಬೇಕಂತ. ಕರ್ಮಣ ಶುದ್ಧ ಸತ್ವಸ್ಯ ಪುರುಷಸ್ಯೇಹ ಭಾರತ ಹೃದಯೇ ಸರ್ವತೀರ್ಥಾನಿ ತೀರ್ಥಭೂತ ಸೌಚ್ಯತೆ. ದೊಡ್ಡವರನ್ನು ತೀರ್ಥರೂಪರು ಅಂತ ಹೇಳ್ತಿರ್ತಾರೆ. ಸ್ವಾಮಿಗಳಿಗೆ ತೀರ್ಥರು ಅಂತ ಹೇಳೋದಲ್ಲ, ತಂದೆ ಅಜ್ಜ ಇಂಥವ್ರನ್ನು ಕೂಡ ತೀರ್ಥರೂಪರು ಅಂತ ಹೇಳ್ತಿರ್ತಾರೆ. ಯಾಕೆ ತೀರ್ಥರೂಪರು ಅಂತ ಹೇಳ್ತಿರ್ತಾರೆ? ನಾವ್ಯಾಕೆ ಅವ್ರನ್ನ ತೀರ್ಥರೂಪರು ಅಂತ ಕರಿತೀವಿ? ಮತ್ತೆ ಅವ್ರು ಯಾಕೆ ತೀರ್ಥರೂಪರು ಅಂತ ಆ ಹೆಸರಿಗೆ ಅನ್ವರ್ಥಕವಾಗಿ ಅವ್ರು ಹೇಗೆ ಬಾಳಬೇಕು? ಕರ್ಮ ಮಾಡಬೇಕು. ಕರ್ಮಣಾಪಿ ವಿಶುದ್ಧಸ್ಯ ಪುರುಷ, ಅವರು ಪುರುಷರಾಗಬೇಕು. ಅಂದ್ರೆ ಹೆಂಗಸರಾಗಬಾರ್ದು ಅಂತಲ್ಲ, ಹೆಂಗಸರು ಗಂಡಸರು ಎಲ್ಲರೂ ಪುರುಷರೇ. ಯಾಕೆಂದ್ರೆ ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಆಚಾರ್ಯರ ಮಾತು ಗೀತಾ ಪ್ರಸ್ಥಾನದಲ್ಲಿ. ಪುರು ಅಂದ್ರೆ ಬ್ರಹ್ಮ, ಪರಮಾತ್ಮ. ಯಾಕಂದ್ರೆ ಶ್ರೇಷ್ಠ ಅಂತ ಅರ್ಥ. ಗುಣಾಧಿಕನಾದ್ರಿಂದ ಪರಮಾತ್ಮನೇ ಪುರು. ಪುರು ಸ ಅಂದ್ರೆ ಅವನನ್ನು ತಿಳಿಬೇಕಾದ್ದರಿಂದ, ತಿಳಿದೇ ತಿಳಿತಾನೆ ಅಂತಿಲ್ಲ, ತಿಳಿಬೇಕು ಅಂತ ನಿರೀಕ್ಷೆ ಇದೆ. ತಿಳಿದ್ರೆ ಪುರುಷ. ತಿಳಿದ್ರೆ ಗಂಡಸರು ಪುರುಷರೇ, ಹೆಂಗಸರು ಪುರುಷರೇ. ತಿಳಿದೇ ಹೋದ್ರೆ ಗಂಡಸರು ಪುರುಷರಲ್ಲ, ಹೆಂಗಸರು ಪುರುಷರಲ್ಲ, ಅವನೇ ಪುರುಷ, ತಿಳಿಯುವವನೇ ಪುರುಷ. ಅದಕ್ಕೆ ಮಹಾಭಾರತ ಪುರುಷಸ್ಯ ಅಂತ ಶಬ್ದ ಪ್ರಯೋಗ ಮಾಡಿದೆ. ಹೃದಯ ಸರ್ವತೀರ್ಥಾನಿ, ಅವನ ಹೃದಯದಲ್ಲಿ ಎಲ್ಲಾ ತೀರ್ಥಗಳು ಇರ್ತಾವಂತೆ. ಸಾಮಾನ್ಯ ಮನುಷ್ಯನ ಹೃದಯದಲ್ಲಿ ಎಲ್ಲಾ ತೀರ್ಥಗಳು ಇರ್ತವೆ. ಕಿವಿಯಲ್ಲಿರ್ತದೆ, ಹೃದಯದಲ್ಲಿರ್ತದೆ, ಎಲ್ಲ ಕಡೆ ತೀರ್ಥ ಇದ್ದೇ ಇರ್ತವೆ. ತೀರ್ಥಭೂತ ಸೌಚ್ಯತೆ, ಅವನನ್ನು ತೀರ್ಥ ಅಂತ ಕರಿಬೇಕು. ಒಬ್ಬ ಸಾಮಾನ್ಯ ಮನುಷ್ಯನು ಬಹಳ ದೊಡ್ಡ ಏನು ವಿದ್ವಾಂಸ ಆಗಿರ್ಲಿಕ್ಕಿಲ್ಲ, ಅಲೌಕಿಕ ಪವಾಡಗಳನ್ನೇನು ಅವನು ಮೆರೆದಿರ್ಲಿಕ್ಕಿಲ್ಲ. ಆದರೂ ತನ್ನ ಪಾಡಿಗೆ ತಾನು ಒಂದಿಷ್ಟು ಕರ್ಮ ಸನ್ಮಾರ್ಗದಲ್ಲಿ ಇದ್ದವನಾದ್ರೆ ಅವನು ತೀರ್ಥ ಅಂತ ಕರೆಸ್ಕೋತಾನೆ. ಅವನನ್ನು ತೀರ್ಥರೂಪ ಅಂತ ಕರೀತಾರೆ. ಅದರಲ್ಲೂ ಯಾರು ವಿಶೇಷ ಸಾಧನೆ ಮಾಡಿರ್ತಾರೆ ಅಂಥವರು ರಾಘವೇಂದ್ರ ತೀರ್ಥರು, ವಾದಿರಾಜ ತೀರ್ಥರು, ಆನಂದ ತೀರ್ಥರು ಅಂತ ಕರೆಸ್ಕೋತಿರ್ತಾರೆ. ಸ್ಥಾವರ ತೀರ್ಥಕ್ಕಿಂತ ಜಂಗಮ ತೀರ್ಥ ಶ್ರೇಷ್ಠ ಅಂತ ಹೇಳ್ತಾನೆ ಕೃಷ್ಣ ಮಹಾಭಾರತದಲ್ಲಿ. ಯಾಕೆಂದ್ರೆ ನಾವು ಬೇಕಾದಲ್ಲಿ ಗಂಗಾ ನದಿಯನ್ನು ಇಲ್ಲೇ ತೊಗೊಂಡ್ಬರ್ಬೇಕು ಅಂತ ನಾವು ತರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಸ್ವಾಮಿಗಳು ನಮ್ಮ ಮನೆಗೆ ಒಂದಿಷ್ಟು ಬನ್ನಿರಿ, ಪಾತ್ಪೂಜೆ ಮಾಡಿಸ್ಕೊಂಡು ಹೋಗ್ರಿ, ಭಿಕ್ಷಾ ಮಾಡ್ರಿ ಅಂತ ಕರೆದ್ರೆ ಸಮಯಾನುಸಾರ ಬರ್ತಾರೆ. ಒಮ್ಮೆಲೆ ಎಲ್ಲ ಭಕ್ತರ ಮನೆಗೂ ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸಮಯಾನುಸಾರ ಸ್ವಾಮಿಗಳು ಬರ್ತಾರೆ. ಯಾರಾದರೂ ವಿದ್ವಾಂಸರು ಬನ್ರಿ, ಪ್ರವಚನ ಮಾಡ್ರಿ, ನಮ್ಮನ್ನೊಂದಷ್ಟು ಸನ್ಮಾರ್ಗಕ್ಕೆ ಹಚ್ಚಿರಿ ಅಂತ ಕೇಳ್ಕೊಂಡ್ರೆ ಬರ್ತಾರೆ. ಇವರೇ ಜಂಗಮ ತೀರ್ಥರು. ಹೊರಗಿಂದ ಇಲ್ಲಿ ಬರ್ತಾರಲ್ಲ, ಎಲ್ಲೋ ಇದ್ದವ್ರು ಇಲ್ಲಿ ಬರ್ತಾರಲ್ಲ, ಅವರೇ ಜಂಗಮ ತೀರ್ಥರು. ಯಾಕಂದ್ರೆ ತತ್ವ ಜ್ಞಾನ ಪರಿಗ್ರಹ, ಅವರಿಂದ ನಮಗೆ ಜ್ಞಾನ ಆಗ್ತದೆ. ಗುರುತೀರ್ಥಂ ಪರಂ ತೀರ್ಥಂ, ಗುರು ತೀರ್ಥ, ಗುರು ಅನ್ನೋ ತೀರ್ಥ ಇದೆಯಲ್ಲ ಅದೇ ದೊಡ್ಡ ತೀರ್ಥ. ಯಾಕೆಂದ್ರೆ ಅದರಿಂದ ಜ್ಞಾನ ಪ್ರಾಪ್ತ ಆಗ್ತದೆ. ಅತಸ್ತೀರ್ಥಂ ನ ವಿದ್ಯತೆ. ಏನು ತೀರ್ಥ ಅಂದ್ರೆ ಏನು? ತೀರ್ಥ ಅಂತ ನಾವು ತೀರ್ಥ ತಗೋತೇವೆ, ಶಾಸ್ತ್ರಕ್ಕೆ ತೀರ್ಥ ಅಂತೇವೆ, ಗಂಗಾ ನದಿ ಮೊದಲಾದ ನದಿಗಳಿಗೆ ತೀರ್ಥ ಅಂತೇವೆ. ತೀರ್ಥ ಅಂದ್ರೆ ಏನು ಅಂದ್ರೆ, ತೀರ್ ಅನ್ನೋ ಶಬ್ದ ನಮ್ಗೆ ಗೊತ್ತು, ನದಿಯನ್ನು ದಾಟುವುದು ಅಂತೆಲ್ಲ ಅಂತೀವಲ್ಲ. ತೀರ ಅಂದ್ರೆ ಆ ಕಡೆ ತೀರ, ಈ ಕಡೆ ತೀರ. ತೀರ ಅನ್ನೋ ಕ್ರಿಯಾಪದಕ್ಕೆ ದಾಟಿಸುವುದು, ದಾಟಿಸುವುದು ಅಂತ ಅರ್ಥ. ಯಾವ ತೀರ್ಥ ತಗೊಂಡ್ರೆ, ತೀರ್ಥ ಪ್ರಾಶನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ನಾವು ಸನ್ಮಾರ್ಗದ ಕಡೆಗೆ ಪ್ರಯಾಣ ಮಾಡ್ತೀವೋ, ಮತ್ತೆ ಯಾವ ಶಾಸ್ತ್ರವನ್ನು ಓದಿದರೆ ಸಂಸಾರದ ದುಃಖವನ್ನೆಲ್ಲ ನೀಗಿಕೊಂಡು ನಾವು ಸದ್ಗತಿಯನ್ನು ಪಡಿತೀವೋ, ಅದರಿಂದ ಅದು ತೀರ್ಥ. ಥ ಅನ್ನೋದು ಅದೊಂದು ಪ್ರತ್ಯಯ ಅಷ್ಟೇ. ಅದು ಥ ಅನ್ನೋದಕ್ಕೇನು ವಿಶೇಷ ಅರ್ಥ ಇಲ್ಲ ಈಗಿನ ವ್ಯಾಕರಣದ ಪ್ರಕಾರ. ನಮ್ಮನ್ನು ದಾಟಿಸುವುದರಿಂದ ಅದು ತೀರ್ಥ. ದಾಟಿಸುವವರು ಯಾರು? ಮುಖ್ಯವಾಗಿ ಭಗವಂತನೇ ದಾಟಿಸ್ಬೇಕಲ್ಲ. ಮುಖ್ಯವಾಗಿ ಭಗವಂತನೇ ದಾಟಿಸ್ಬೇಕು. ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮಾದಿಗಳು ಅವರೇ ನಮ್ಮನ್ನು ದಾಟಿಸ್ಬೇಕು. ಅವ್ರಾದ ಮೇಲೆ ಉಳಿದವ್ರು ದಾಟಿಸ್ಬೇಕು. ಅದರಿಂದ ಭಗವಂತನು ತೀರ್ಥನೇ, ಗುರುವೇ. ಭಾಗವತ ತಾತ್ಪರ್ಯ ಭಗವಂತನನ್ನ ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಹೇಳಿದೆ. ಅದನ್ನೇ ನಾನು ಇವತ್ತು ಮಂಗಳಾಚರಣೆಯಲ್ಲಿ ಹೇಳಿದ್ದೆ. ಎಲ್ಲಾ ಜನರಿಗೂ ಕೂಡ ಮೂಲಭೂತ ಗುರು ಯಾರು? ಭಗವಂತ. ಒಬ್ಬೊಬ್ಬರು ಒಂದೊಂಥರ ಭಗವಂತನನ್ನು ಉಪಾಸನೆ ಮಾಡಬಹುದು. ಪತಿತ್ವೇನ ಶ್ರೀಯೋಪಾಸ್ಯ, ನನ್ನ ಗಂಡ ಅಂತ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾರೆ. ಬ್ರಹ್ಮಣಾಮೇ ಪಿತೇತಿಹ, ಚತುರ್ಮುಖ ಬ್ರಹ್ಮ ಇವನು ನಮ್ಮ ತಂದೆ ಅಂತ ಪೂಜಾ ಮಾಡ್ತಾನೆ. ಪಿತಾಮಹತಯ ಅನ್ಯೇಷಾಂ ತ್ರಿದಶಾನಾಂ ಜನಾರ್ದನಃ, ಉಳಿದ ದೇವತೆಗಳು ಈತನ ಮಾಜ್ಯ ಅಂತ ಉಪಾಸನೆ ಮಾಡ್ತಾರೆ. ಶಶುರತ್ವೇನ ದೇವತಾಸ್ತ್ರೀನ, ಅನೇಕ ಜನ ದೇವತಾಸ್ತ್ರೀಯರು ಇವನು ನಮ್ಮ ಮಾವ ಅಂತ ಉಪಾಸನೆ ಮಾಡ್ತಾರೆ.
ನಾವು ಭಗವಂತನ ಏನು ಉಪಾಸನೆ ಮಾಡಬೇಕಾದ್ರೆ ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವಜನಸ್ಯತು. ಇಲ್ಲಿ ಇದ್ದವರೆಲ್ಲ, ಊರಿನಲ್ಲಿ ಇದ್ದವರೆಲ್ಲ ಎಲ್ಲ ಸ್ತ್ರೀಯರು ಭಗವಂತನ ಗಂಡ ಅಂತ ಉಪಾಸನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಶಾಸ್ತ್ರದ ಪ್ರಕಾರ. ನಾವು ನೀವು ಭಗವಂತ ನಮ್ಮ ತಂದೆ ಅಂತ ಉಪಾಸನೆ ಮಾಡ್ಬೋದು, ಎಲ್ಲರಿಗೂ ನಮ್ಮ ತಂದೆನೇ. ಅದರಂತೆ ಅದು ಮುಖ್ಯವಾಗಿ ಪ್ರಪಿತಾಮಹೋಮೇ ಭಗವಾನ್, ಭಗವಂತ ನಮ್ಮ ಮುತ್ತಜ್ಜ ಅಂತ ಎಲ್ಲರೂ ಉಪಾಸನೆ ಮಾಡಬೇಕು. ಅದು ಎಲ್ರಿಗೂ ಉಪಾಸನೆಗಿರುವಂಥ ಒಂದು ಶಬ್ದ. ಅದಕ್ಕೆ ಅನೇಕ ಕಡೆ ನಮಗೆ ನಾವೆಲ್ಲ ಭಗವಂತನ ದೇವರು ಅಂತ ಅಷ್ಟೇ ಉಪಾಸನೆ ಮಾಡಿರ್ತೇವೆ, ನಮ್ಗೆ ಸಂಸ್ಕಾರ ನಾವು ಮರ್ತಿದ್ದೀವೇನೋ ಅಂತ ಕಾಣಿಸ್ತದೆ. ಕೆಲವು ಕಡೆ ಹಳ್ಳಿ ಪ್ರದೇಶದಲ್ಲಿ ದೇವಾಲಯಗಳು ಇರ್ತಾವಲ್ಲ, ಎಲ್ಲಿಗೆ ಹೋಗಿ ಬರ್ತೀವಿ ಅಂತ ಕೇಳಿದ್ರೆ ಅಜ್ಜಾನ ಕಡೆಗೆ ಹೋಗಿ ಬರ್ತೀವಿ ಅಂತಿರ್ತಾರೆ. ಬರೇ ರಾಘವೇಂದ್ರ ಸ್ವಾಮಿಗೆ ಅಷ್ಟೇ ಅಲ್ಲ, ದೇವರನ್ನು ಕೂಡ ನರಸಿಂಹದೇವರು ಮತ್ತೆ ಉಡುಪಿಯ ಅನಂತಾಸನ ದೇವರು ಎಲ್ಲಿ ಹೊರಟಿದ್ದೀರಿ ಅಂದ್ರೆ ಅನಂತಾಸನ ದೇವ್ರ ಕಡೆ ಹೊರಟಾಗ ಅಜ್ಜನ ಕಡೆ ಹೋಗಿ ಬರ್ತೀವಿ ಅಂತ ಅಂತಿದ್ರಂತೆ. ಯಾಕೆಂದ್ರೆ ಶಾಸ್ತ್ರ ಭಗವಂತನನ್ನ ಪ್ರಪಿತಾಮಹ ಅಂತ ಉಪಾಸನೆ ಮಾಡ್ರಿ ಅಂತ ನಮ್ಗೆ ಹೇಳಿಕೊಟ್ಟಿದೆ. ಮುಂದೆ ನಾವು ಅದನ್ನ ಬಿಟ್ಟಿವೆ ಅಷ್ಟೆ. ಮೂಲಭೂತ ಗುರು ಅವನೇ, ಮೂಲಭೂತ ಗುರು ಎಲ್ಲರಿಗೂ ಕೂಡ ಅವನೇ ತೀರ್ಥ. ಯಾಕಂದ್ರೆ ದಾಟಿಸುವವನು ಅವನೇ ಅಲ್ಲ, ಅವನನ್ನು ಬಿಟ್ಟು ಮತ್ತಾರು ದಾಟಿಸ್ತಾರೆ? ಭಗವತ್ಪಾದ ನೌಕೇಯಂ ನಾಣ್ಯ ನೌಕೋಪಮಾ ಭವೇತ್ ತಯಾ ತೀರ್ಥ್ವಾಪಿ ತಾಮೇವ ಪ್ರಪದ್ಯಂತೆ. ಭಗವಂತನ ಪಾದ ಕಮಲ ಇದೆಯಲ್ಲ, ಅದೇ ಒಂದು ದೊಡ್ಡ ನೌಕೆ. ಇನ್ನೊಂದು ಬೇರೆ ಯಾವುದೇ ನೌಕೆ ಈ ಭಗವಂತನ ಪಾದದ ನೌಕೆ ಅಷ್ಟು ಗಟ್ಟಿಮುಟ್ಟಾದ ಮಜಬೂತಾದ ನೌಕೆ ಅಲ್ಲ. ಪ್ರವಾಸಿಯತೆ ಅದೃಢ ಯಜ್ಞ ರೂಪ, ಶುದ್ಧವಾದ ನೌಕೆಗಳು. ದೊಡ್ಡ ಬಿರುಗಾಳಿ ಬೀಸಿದ್ರೆ ಮುಳುಗಿ ಹೋದಾವ, ನಿಮ್ಮನ್ನು ಅಲ್ಲೇ ನಡು ನೀರಿನಲ್ಲಿ ಮುಳುಗಿಸಿ. ಭಗವಂತನ ಪಾದ ನೌಕ ಅನ್ನೋದಿಲ್ಲ, ಪಾದವೇ ದೊಡ್ಡ ನೌಕ. ಆ ಪಾದಕ್ಕೆ ಗಂಟು ಬಿದ್ದರೆ ಸಾಕು, ಅದೆಲ್ಲ ದಾಟಿಸ್ತದೆ. ಉಳಿದ ನೌಕೆಗಳಂತೆ ಅಲ್ಲ. ಮತ್ತೊಂದು ವೈಶಿಷ್ಟ್ಯ ಏನಂದ್ರೆ, ನಾವು ನೌಕೆಯಲ್ಲಿ ಪ್ರಯಾಣ ಮಾಡಿದರೆ ಎಷ್ಟು ಹೊತ್ತು ಪ್ರಯಾಣ ಮಾಡ್ತೇವೆ? ಒಂದು 5 ನಿಮಿಷ 10 ನಿಮಿಷ. ಬಹಳ ದೂರದ ಪ್ರಯಾಣ ಆಗಿದ್ರೆ ಕೆಲವು ಗಂಟೆ. ಸಾಗರೋತ್ತರ ಪ್ರಯಾಣ ಆಗಿದ್ರೆ ಇವತ್ತು ಹೊರಟ್ರೆ ನಾಳೆ 24 ಗಂಟೆ, ಇಷ್ಟೇ ಅಲ್ಲ. ಅದಾದ್ಮೇಲೆ ನೌಕೆಯನ್ನು ಬಿಟ್ಟು ಕೆಳಗೆ ಇಳಿಬೇಕು. ಕೊಟ್ಟು ದುಡ್ಡು ಮುಗಿದ ಮೇಲೆ ಕೆಳಗೆ ಇಳಿಲೇಬೇಕು. ಅವ್ರು ಇಲ್ಲದ್ರೆ ಅವರೇ ಇಳಿಸಿಬಿಡ್ತಾರೆ. ಮತ್ತು ಇಷ್ಟರ ಮೇಲೆ ಅಲ್ಲೇ ಇರ್ರಿ ಅಂದ್ರೆ ಯಾರಾದ್ರೂ ಇರ್ತಾರ? ಚಿಕ್ಕ ಮಕ್ಕಳೇನಾದ್ರು ನೌಕೆ ಬಹಳ ಚೆನ್ನಾಗಿದೆ, ಸೇತುವೆ ಬಹಳ ಚೆನ್ನಾಗಿದೆ, ಇನ್ನೂ ಕೆಲವು ಕಾಲ ಇಲ್ಲೇ ಇರೋಣ ಅಂತ ಏನಾದ್ರು ಹಠ ಮಾಡಿದರೆ ಇಲ್ಲಿದ್ದೇನು ಮಾಡೋರು? ನಮ್ಮ ಮನೆಗೆ ಹೋಗ್ಬೇಕು ನಾವು, ನಡಿ ಅಂತ ಹೇಳ್ಕೊಂಡು ಹೋಗ್ತಾರೆ ದೊಡ್ಡವರು. ಹೋಗೋ ಜಾಗ ಬೇರೆ, ನಾವು ತಲುಪಬೇಕಾಗಿರೋ ಊರು ಮನೆಯವು ಬೇರೆ. ಅದಕ್ಕೆ ಈ ನೌಕೆ, ಆ ಸೇತುವೆ ಒಂದು ಸಾಧನ ಮಾತ್ರ ಈ ಜಗತ್ತಿನಲ್ಲಿ. ಆದರೆ ಪರಮಾತ್ಮಂದು ಹೆಂಗಂದ್ರೆ, ಹೋಗಬೇಕಾಗಿರುವ ಜಾಗನೂ ಅವನೇ, ನಮ್ಮನ್ನು ಆ ದಾರಿಯಲ್ಲಿ ಸಾಗಿಸುವ ನೌಕೆಯೂ ಅವನೇ ಸೇತು, ಅವನೇ ನೌಕೆ. ತಯಾ ತೀರ್ಥವಾಪೆ, ಭಗವಂತನ ಪಾದವೆಂಬ ನೌಕೆಯಲ್ಲಿ ಏರಿ ತಾಮೇವ ಪ್ರಾಪ್ಯ, ಅದನ್ನೇ ಹೋಗಿ ಮುಟ್ಟುತ್ತೇವೆ, ಅಲ್ಲೇ ಇರ್ತೇವೆ. ಕೊನೆಗೆ ಸೇತುವೆಯಲ್ಲಿ ಆ ನೌಕೆಯಲ್ಲಿ ಏರಿ ಅದರಿಂದ ಸಂಸಾರ ಸಾಗರವನ್ನು ದಾಟಿ ಅಲ್ಲೇ ಇರ್ತೇವೆ. ಆ ಪ್ರಯಾಣ ಮುಗಿಯದಿರುವ ಪ್ರಯಾಣ ಅದು. ಮುಂದೆ ಅನಂತ ಕಾಲದವರೆಗೂ ಅಂಥದೇ ಅಲ್ಲೇ ಇದ್ದು ಬಿಡ್ತೇವೆ. ಆದ್ರಿಂದ ಭಗವಂತನ ಪಾದ ನೌಕ ಅನ್ನೋದು ನಮ್ಮನ್ನು ತೀರಿಸುವಂಥ, ನಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸುವಂತಹ ಒಂದು ವಿಶಿಷ್ಟವಾದ ನೌಕೆ ಅದು. ಅದು ತೀರೋದ್ರಿಂದ ದಾಟಿಸುವಂಥದ್ದು ಅದು ಯಾಕೆಂದ್ರೆ ಅದು ಸ್ಥಿತಿಯನ್ನು ಹೇಳ್ತದೆ. ತಥೌ ಪ್ರಾಣಾತ್ಮಕ ಹೋಗ್ತು ವ್ಯಾಪ್ತಿ ಸ್ಥಿತ್ಯ ವಿಧಾಯಕವು. ಅನ್ನೋದು ಸ್ಥಿತಿಯನ್ನು ಹೇಳ್ತದೆ. ಇವತ್ತಿನ ವ್ಯಾಕರಣದಲ್ಲಿ ಅನ್ನೋದು ಪ್ರತ್ಯಯ ಮಾತ್ರ, ವ್ಯರ್ಥವಾದ ಪ್ರತ್ಯಯ. ಆ ವ್ಯಾಕರಣ ಬೇಡ. ಈ ನಿರ್ವಚನ ಆಚಾರ್ಯರಿಗೆ ಸಮ್ಮತ ಆಗಿರಬಹುದು. ದಾಟಿಸ್ತದೆ, ಮತ್ತೆ ತಾನು ಸ್ಥಿರವಾಗಿದೆ. ಭಗವಂತನ ಪಾದಕಮಲ ಅನ್ನೋದು ಸ್ಥಿರ ಆದ್ದರಿಂದ ನಾವು ಅಲ್ಲಿ ಹೋದ್ರೆ ನಮ್ಮನ್ನೂ ಅದು ಸ್ಥಿರವಾಗಿರ್ತದೆ. ಅದನ್ನೇ ದಾಸರು ಯಾರೋ ಒಂದು ಹಾಡಿನಲ್ಲಿ ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಹೇಳ್ತಾರೆ. ದೊಡ್ಡ ಪಾದ, ಬಹಳ ಬಲಿಷ್ಠವಾದ ಪಾದ, ಸ್ಥಿರವಾದ ಪಾದ. ಅದಕ್ಕೆ ನಾವು ಗಂಟುಗಳು ಆ ಪಾದಕ್ಕೆ 2 ಹೆಸರು ಹೇಳ್ತಾರೆ ಉಪನಿಷತ್ನಲ್ಲಿ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಖ್ಯತೆ. ಒಂದು ಪಾದಕ್ಕೆ ಸು ಅಂತ ಹೆಸರು, ಇನ್ನೊಂದು ಪಾದಕ್ಕೆ ವ ಅಂತ ಹೆಸರು. ಯಾಕೆಂದ್ರೆ ಆ ಒಂದು ಪಾದದಿಂದ ಅವನು ನಮಗೆ ಜ್ಞಾನ ಕೊಡ್ತಾನೆ, ಇನ್ನೊಂದು ಪಾದದಿಂದ ಮುಕ್ತಿ ಕೊಡ್ತಾನೆ. ಮುಕ್ತಿದಾನೇ ಜ್ಞಾನದಾನೇನ ತಜ್ಞಾನಾತ್ ಸುವರಿತ್ಯ ಪದದ್ವಯಂ. ಜ್ಞಾನದಾನ ಮಾಡಿ ಮುಕ್ತಿ ಕೊಡೋದ್ರಿಂದ
ಅವನ ಪಾದಗಳಿಗೆ ಸೂವ ಅಂತ ಹೆಸರು. ಅಂಥ ಭಗವಂತನ ಪಾದಕಮಲಗಳನ್ನು ನೌಕೆ ಅಂತ ತಿಳ್ಕೊಂಡು ಅದಕ್ಕೆ ದೃಢವಾಗಿ ನಾವು ಅಂಟ್ಕೋಬೇಕು, ಆ ನೌಕೆಯನ್ನು ಏರಬೇಕು ಅಂತ ಹೇಳ್ತಾರೆ. ಇದು ನಮಗೆ ಮಹಾಭಾರತದ ಆಶ್ವಮೇಧಿಕ ಪರ್ವ ಕಲಿಸುವಂಥ ಒಂದು ಮಾತು. ಅಂಥ ತೀರ್ಥ ಅದು. ಮತ್ತೊಂದು ಕಡೆ ಕೃಷ್ಣ ಹೇಳ್ತಾನೆ ಭಾಗವತದಲ್ಲಿ. ಕೃಷ್ಣನೇ ಹೇಳುವ ಮಾತು ಭಾಗವತದಲ್ಲಿ ಏನಿದೆ ಅಂತ ಅನ್ನೋದನ್ನು ನೋಡೋಣ. ಅಲ್ಲೂ ಕೃಷ್ಣಂದೇ ಮಾತು, ಇಲ್ಲೂ ಕೃಷ್ಣಂದೇ ಮಾತು. ಇಲ್ಲಿ ಕೃಷ್ಣನ ಮಾತನ್ನು ಕೇಳಿದವರು ಪಾಂಡವರು ಮಹಾಭಾರತದಲ್ಲಿ, ಅಲ್ಲಿ ಕೃಷ್ಣನ ಮಾತನ್ನು ಕೇಳಿದವನು ಅಕ್ರೂರ. ನಹಿ ಅಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತೆ ಉರುಕಾಲೇನ ದರ್ಶನಾದೇವ ಸಾಧವ. ಅಕ್ರೂರನ ಮನೆಗೆ ಬಂದಾಗ ಅಕ್ರೂರ ಕೃಷ್ಣನನ್ನ ಸ್ವಾಗತಿಸಿದ. ಆಗ ಕೃಷ್ಣ ಅಕ್ರೂರನ ಬಗ್ಗೆ ಹೇಳೋ ಮಾತದ, ನೀನು ನಿನ್ನಂಥವ್ರು ಎಂಥವ್ರು ಅಂದರೆ ನಿಮ್ಮ ಸಹವಾಸ ಆದಮೇಲೆ, ನಿಮ್ಮ ಸಂಘ ಆದಮೇಲೆ ಇನ್ಯಾವ ತೀರ್ಥ ಆದರೂ ನಮ್ಗೆ ಯಾಕೆ ಬೇಕು? ನಹಿ ಅಮ್ಮಯ್ಯನ ತೀರ್ಥಾನಿ, ಯಾವುದೋ ಸರೋವರ, ಯಾವುದೋ ನದಿ, ಸಮುದ್ರ, ಬಾವಿ ನೀರಿನ ಬಡಿ, ನದಿ ನೀರಿನ ಬಡಿ ಯಾಕೆ ಬೇಕು ನಮ್ಗೆ? ನಿಮ್ಮಂಥ ಸಾಧು ಸತ್ಪುರುಷರ ಸಂಘ ಆಗ್ಬಿಟ್ರೆ ಸಾಕಲ್ಲ. ನಹಿ ಅಮ್ಮಯ್ಯನ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ. ಕಲ್ಲಿನ, ಕಟ್ಟಿಗೆಯ, ಲೋಹದ, ಮಣ್ಣಿನ ವಿಗ್ರಹಗಳನ್ನು ತೊಗೊಂಡು ಏನು ಮಾಡಬೇಕು? ಅದು ಯಾವಾಗ ದೇವಾಲಯ ತೆಗಿತಾರೋ ಅಲ್ಲಿ ಹೋಗ್ಬೇಕು ನಾವು. ಅಲ್ಲೇನು ಸೇವಾ ಮಾಡ್ತಿರ್ತಾರೋ ಅದನ್ನು ನಾವು ಭಾಗವಹಿಸ್ಬೇಕು. ತೇಪನಂತೆ ಉರುಕಾಲೇನ, ಎಲ್ಲಿ ಯಾವ ತೀರ್ಥಕ್ಕೆ ಹೋದ್ರೂ, ಯಾವ ದೇವಾಲಯಕ್ಕೆ ಹೋದ್ರೂ, ಅಲ್ಲಿ ಏನು ಸೇವಾ ಮಾಡಿದ್ರು ಅದ್ರ ಸೇವಾದ ಫಲ ಒಮ್ಮೆಲೇ ಸಿಗ್ತದೆ ಅಂತಿಲ್ಲ. ಸಿಗೋದಿಲ್ಲ ಅಂತಲ್ಲ, ಸಿಗ್ತದೆ. ಆದರೆ ಕೆಲವು ಬಾರಿ ಬಹಳ ವಿಳಂಬ ಆಗೋ ಸಾಧ್ಯತೆ ಹೆಚ್ಚು. ದೀರ್ಘವಾದ ಕಾಲದ ನಂತರನೇ ಅವು ಫಲ ಕೊಡ್ತವೆ. ಆದರೆ ದರ್ಶನಾದೇವ ಸಾಧವ. ಸಾಧುಗಳ ಕಣ್ಣಿಗೆ ನಾವು ಬಿದ್ದರೂ ಸಾಕು. ಕಣ್ಣಿಗೆ ಬಿದ್ದು ಬಿಟ್ರೆ ಅವ್ರು ನಮ್ಮನ್ನು ಉದ್ಧರಿಸ್ತಾರೆ. ಅಲ್ಲಿ ದರ್ಶನ ಅಂತ ಶಬ್ದ ಇದೆ. ಕೃಷ್ಣ ದರ್ಶನ ಅಂತ ಶಬ್ದ ಪ್ರಯೋಗ ಮಾಡ್ತಾನೆ. ದರ್ಶನ ಅಂದ್ರೆ ಏನು? ಸಾಧುಗಳ ಕಣ್ಣಿಗೆ ನಾವು ಬೀಳೋದು ಅಷ್ಟೇ ಅಲ್ಲ. ದರ್ಶನ ಅಂದರೆ ತತ್ವಜ್ಞಾನದ ತತ್ವದರ್ಶನ. ತತ್ವಜ್ಞಾನವನ್ನು ಪಡ್ಕೊಳ್ಳುವುದೇ ದರ್ಶನ. ಸಾಧುಗಳ ಕಣ್ಣಿಗೆ ನಾವು ಬಿದ್ದಾಗ, ಇಷ್ಟರವರೆಗೆ ನಾನು ಕಣ್ಣಿಗೆ ನೀನು ಬಿದ್ದಿದ್ದಿಲ್ಲ, ಯಾವುದ್ಯಾವುದೋ ಲೌಕಿಕ ಪದಾರ್ಥಗಳಲ್ಲಿ, ಲೌಕಿಕ ವಿಷಯಗಳಲ್ಲಿ ಆಸಕ್ತನಾಗಿ ಬಿಟ್ಟಿದ್ದೀನಿ ನೀನು, ಇನ್ನು ಅದು ಸಾಕು, ಬಾ ನಾನು ನಿನಗೆ ತತ್ವಜ್ಞಾನವನ್ನು ಕೊಡ್ತೀನಿ ಅಂತಾರೆ ಅವರು. ದರ್ಶನವನ್ನು ಕೊಡ್ತಾರೆ. ದರ್ಶನ ಅಂದರೆ ತಾತ್ವಿಕ ದೃಷ್ಟಿಕೋನ. ತಾತ್ವಿಕ ದೃಷ್ಟಿಕೋನವನ್ನು ನಮಗೆ ಕೊಟ್ಟು ನಮ್ಮನ್ನು ಅವರು ಉದ್ಧರಿಸ್ತಾರೆ. ದರ್ಶನಾದೇವ ಸಾಧವ ಅಂದರೆ ಅದು. ಆ ತಾತ್ವಿಕ ದೃಷ್ಟಿಕೋನ ನಮಗೆ ಸಿಕ್ಕ ಕೂಡಲೇ, ಆ ಸಾಧುಗಳ ಕಣ್ಣಿನ ನೋಟಕ್ಕೆ ನಾವು ಪಾತ್ರರಾದ ಕೂಡಲೇ ಜೀವಮಾನದಲ್ಲಿ ಒಂದು ದೊಡ್ಡ ಪರಿಣಾಮ ನಮ್ಮಲ್ಲಿ ಆಗ್ತದೆ. ಇಲ್ಲಿವರೆಗೆ ಏನೋ ಯಾವುದ್ಯಾವುದೋ ಲೌಕಿಕ ವಿಷಯಗಳಲ್ಲಿ ಆಸಕ್ತನಾಗಿಬಿಟ್ಟಿದ್ದೆ, ಈಗ ಇದೆಲ್ಲವೂ ತುಚ್ಛ ಶುದ್ರ ಅಂತ ನನಗೆ ಭಾಸ ಆಯಿತು. ಇನ್ನು ಮುಂದಾದರೂ ಇಂಥ ಕಾರ್ಯಗಳೆಲ್ಲ ಬದಿಗಿಟ್ಟು ಧರ್ಮದಲ್ಲಿ, ಅಧ್ಯಾತ್ಮದಲ್ಲಿ ಮುನ್ನಡಿಬೇಕು ಅನ್ನುವಂಥ ಎಚ್ಚರ ಅವನಿಗಾಗ್ತದೆ. ಅದನ್ನು ಕೊಡೋದು ಸಾಧುಗಳು, ಸತ್ಪುರುಷರು. ಆದ್ದರಿಂದ ಸಾಧು ಸತ್ಪುರುಷರ ಮಹತ್ವವನ್ನು ಹೇಳ್ತಾನೆ ಕೃಷ್ಣ. ಭಾಗವತದಲ್ಲಿ ಹೇಳ್ತಾನೆ ಅಕ್ರೂರನಿಗೆ, ಮಹಾಭಾರತದಲ್ಲಿ ಹೇಳ್ತಾನೆ ಯುಧಿಷ್ಠಿರಾದಿಗಳಿಗೆ, ಪಾಂಡವರಿಗೆ. ಎರಡೂ ಕೂಡ ಕೃಷ್ಣನೇ ಹೇಳಿದ್ದು. ಇದು ಕೃಷ್ಣ ಹೇಳುವಂಥ ಮಹತ್ವ. ಎಲ್ಲ ಜನರಿಗೂ ಮೂಲಭೂತ ಗುರು ಅವನೇ. ಲಕ್ಷ್ಮೀದೇವಿ ವಿದ್ಯಾಭಿಮಾನಿನಿ, ವಿದ್ಯಾಭಿಮಾನಿನಿಯೇ ಶ್ರೀಯೈ ನಮಃ ಅಂತ ಅದಕ್ಕೆ ಮಂಗಲಾಚರಣೆ ಮಾಡಿದ್ದು. ಲಕ್ಷ್ಮೀದೇವಿ ವಿದ್ಯಾಭಿಮಾನಿನಿ. ಲೋಕಗುರುವೇ ಬ್ರಹ್ಮಣೇ ನಮಃ, ಜಗತ್ತಿಗೆಲ್ಲ ಗುರು ಅವನು. ಲೋಕಗುರು ಅನ್ನೋ ಶಬ್ದವೂ ಕೂಡ ಮಹಾಭಾರತದಲ್ಲಿ ಏಷ ಲೋಕಗುರು ಸಾಕ್ಷಾತ್ ಜಗದಾಧಿಕರ ಪ್ರಭು ಅಂತ ಚತುರ್ಮುಖ ಬ್ರಹ್ಮನ ಕುರಿತಾಗಿ ಬಂದಿದೆ. ಎಲ್ಲ ದೇವತೆಗಳು ಅವರೆಲ್ಲ ಎಂಥವರು? ಅರ್ಥಜ್ಞಾಹ, ಮುಖ್ಯ ವ್ಯಾಖ್ಯಾಕೃತಃ, ಸಂಶಯಚ್ಛಿದಃ. ಅದು ಆ ಶಬ್ದನ ಅಷ್ಟು ಬಾಯಿ ಚಪ್ಪರಿಸಿ ಹೇಳಲಿಕ್ಕೆ ಏನು ಕಾರಣ ಅಂದರೆ, ನಮ್ಮನ್ನೆಲ್ಲ ಶಾಸ್ತ್ರ ಅರ್ಥಜ್ಞರು, ವೇದಜ್ಞರು, ಸಂಶಯ ಪರಿಹಾರಕರು ಅಂತ ಪರಿಗಣನೆ ಮಾಡಲಿಲ್ಲ. ನಾವೇನೋ ದೊಡ್ಡ ದೊಡ್ಡ ಪ್ರವಚನ ಮಾಡ್ತಿರ್ತೀವಿ, ವ್ಯಾಖ್ಯಾನ ಮಾಡ್ತಿರ್ತೀವಿ, ಗ್ರಂಥ ಬರೀತಿರ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಶಾಸ್ತ್ರ ಏನು ಹೇಳಿದೆ ಅಂದರೆ, ಈ ಮುಕ್ತಿ ಹೋಗ್ತಾರಲ್ಲ ಅವರಲ್ಲಿ ವೃಕ್ಷ ಜೀವರು ಅಂತೆಲ್ಲ ಇರ್ತಿರ್ತಾರಲ್ಲ, ಅವರಿಗಿಂತ ಅಲ್ಲಿಯೂ ಸ್ಥಾವರ ಜೀವರು, ಜಂಗಮ ಜೀವರು ಅಂತೆಲ್ಲ ಇದ್ದಾರೆ. ಮುಕ್ತಿ ಹೋದ್ಮೇಲೂ ಕೂಡ ಸ್ಥಾವರ ಜಂಗಮ ಪಶು ವೃಕ್ಷಾದಿ ಭೇದೇನ ಜೀವಾಯವ ಸ್ವತಸ್ಥಿತಾ. ಬರೇ ಮನುಷ್ಯರ ಆಕಾರ, ಈ ಆಕಾರದಲ್ಲಿ ಮಾತ್ರ ಜೀವರಿರೋದಲ್ಲ. ಕ್ರಿಮಿ, ಕೀಟ,
ವೃಕ್ಷದ ರೂಪದಲ್ಲೂ ಜೀವರಿದ್ದಾರೆ. ಅವರಲ್ಲಿ ಅಂಥ ಮುಕ್ತರಿಗಿಂತ ಮನುಷ್ಯ ರೂಪದ ಮುಕ್ತರು ಶ್ರೇಷ್ಠರು, ಅವರಿಗಿಂತ ಶಾಸ್ತ್ರಾಧ್ಯಯನ ಮಾಡಿದ ಮುಕ್ತರು ಶ್ರೇಷ್ಠರು. ತೇಭ್ಯೋ ವೇದವೇದಿನಃ ಅರ್ಥಜ್ಞ ಋಷಯಸ್ತೇಭ್ಯ. ಸುಮ್ಮನೆ ಉಪದೇಶ ಕೇಳಿ ಮುಕ್ತಿ ಪಡೆದವರಿಗಿಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮುಕ್ತಿ ಪಡೆದವರು ಹೆಚ್ಚು ಶ್ರೇಷ್ಠರು, ಅವರಿಗೆ ಹೆಚ್ಚು ಸುಖ. ಅದಾದಮೇಲೆ ಅರ್ಥಜ್ಞ ಋಷಯಸ್ತೇಭ್ಯ, ಅರ್ಥವನ್ನು ತಿಳಿದ ಋಷಿಗಳು ಇನ್ನೂ ದೊಡ್ಡವರು ಅಂತ ಅಲ್ಲೊಂದು ಮಾತಿದೆ. ಆ ಮಾತು ಕೇಳಿದಾಗ ಹಾಗಾದ್ರೆ ನಮ್ಮನ್ನು ಅರ್ಥಜ್ಞರು ಅಂತ ಶಾಸ್ತ್ರ ಪರಿಗಣನೆ ಮಾಡಲಿಲ್ಲಲ್ಲ. ಸುಮ್ಮನೆ ವೇದ ಓದಿದಿರಿ, ನೀವು ಶಾಸ್ತ್ರ ಓದಿದಿರಿ, ನಿಮಗೆ ಅರ್ಥವೇ ಆಗಲಿಲ್ಲ. ಆದ್ದರಿಂದ ಅರ್ಥಜ್ಞ ಅಂತ ಪರಿಗಣನೆ ಮಾಡಿರುವುದು ಯಾರನ್ನಂದ್ರೆ ಋಷಿಗಳನ್ನ. ದೇವ ಋಷಿ ಪಿತೃಪಾಹ ಮರಾಹ ಅಂತ ಏನಿದೆಯಲ್ಲ, ಅಲ್ಲಿ ಋಷಿಗಳನ್ನ ಅರ್ಥಜ್ಞರು ಅಂತ ಹೇಳಿದೆ. ಹಾಗಂತ ಹೇಳಿ ನಮ್ಗೆ ಅರ್ಥ ತಿಳಿಯೋದಿಲ್ಲ ಅಂತೇಳಿ ಶಾಸ್ತ್ರದ ಗೊಡವೆನೇ ಬೇಡ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಬೇಕು. ನಮಗೆ ಶಕ್ತಿ ಇದೆಯೋ, ಎಷ್ಟು ಅವಕಾಶ ಸಿಕ್ಕಿದೆಯೋ ಅಷ್ಟು ಶಾಸ್ತ್ರದ ಅಧ್ಯಯನ ಬೇಕು. ಆದರೆ ನಾವು ಭಾರಿ ತಿಳಿದುಬಿಟ್ಟಿದ್ದೀವಿ ಅಂತ ಬೀಗಬಾರದು, ಬಾಗಬೇಕು. ಅಥೋ ದೇವ ಸಂಶಯಚ್ಛಿದ. ಆಚಾರ್ಯ ಇದೊಂದೇನೋ ಸಂಶಯ ಬಂದಿದೆ, ಪರಿಹಾರ ಮಾಡಲಿ ಅಂತ ಕೇಳ್ತಿರ್ತಾರೆ ಜನ. ಕೇಳಿದಾಗ ಗೊತ್ತಿದ್ದನ್ನು ಹೇಳಬೇಕು. ಆದರೆ ಸಂಶಯ ಪರಿಹಾರ ಮಾಡುವ ಯೋಗ್ಯತೆ ಇರುವುದು ಯಾರಿಗೆ? ದೇವತೆಗಳಿಗೆ. ಅಥೋ ದೇವ ಸಂಶಯಚ್ಛಿದ. ಇಷ್ಟೆಲ್ಲ ಅವರಿಗೆ ಶಾಸ್ತ್ರ ಮಹತ್ವ ಕೊಟ್ಟಿದೆ. ಅಂಥ ಮಹತ್ವವುಳ್ಳವರು ಅವರು. ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿದ್ವತ್ಸು ಸಂಸ್ಥಿತ. ಜ್ಞಾನಿಗಳಲ್ಲಿ ಭಾಗವತ ತಾತ್ಪರ್ಯ ಹೇಳುವಂತೆ ಎಲ್ಲ ದೇವತೆಗಳು ಮತ್ತು ತೀರ್ಥಗಳು ಅವರಲ್ಲಿರ್ತಾವೆ. ಹರೇಸ್ತು ಪ್ರತಿಮಾ ಪ್ರಾಜ್ಞ, ಅವರೆಲ್ಲ ಭಗವಂತನ ಪ್ರತಿಮೆಗಳು. ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನ ವಿಶೇಷ. ಅವರು ಒಳಗೆ ನಿಂತು ನಮಗೆ ಜ್ಞಾನ ಕೊಡ್ತಾನೆ ಭಗವಂತ. ಪರಮಾತ್ಮ ಸ್ವಯಂ ವಿಭು ಅಂತ ಭಾಗವತ ತಾತ್ಪರ್ಯ ಆ ಜ್ಞಾನಿಗಳ ಮಹತ್ವವನ್ನು ಹೇಳ್ತಾರೆ. ನಮಗವರು ದೇವತೆಗಳು ಸುಲಭವಾಗಿ ಸಿಗುವಂಥವರಲ್ಲ. ಪರೋಕ್ಷ ಪ್ರಿಯ ಇವ ದೇವಾಹ ಉತ್ತಮ ಅಪಿ ದೇವೇಶಾಹ ಸ್ವಾವನಾನ್ ವಿದುಷೋ ನೃಣಾಂ ಪೂಜಾಯೇ ಸಂಪ್ರಯಚ್ಛಂತಿ. ದೊಡ್ಡ ದೊಡ್ಡ ದೇವತೆಗಳು ಅವರು ನಮಗೆ ನಮ್ಮಂಥವ್ರ ಉದ್ಧಾರಕ್ಕಾಗಿ ಸ್ವಾಮಿಗಳನ್ನ ಇಂಥವನ್ನೆಲ್ಲ ಕಳಿಸಿರ್ತಾರೆ. ಯಾಕೆ ಕಳಿಸಿರ್ತಾರೆ ಅಂದರೆ, ನೇರವಾಗಿ ಅವರನ್ನು ನೋಡಿ ಅವ್ರ ಕಡೆಯಲ್ಲಿ ಏನನ್ನಾದರೂ ಪಡ್ಕೊಳ್ಳೋ ಯೋಗ್ಯತೆ ನಮಗಿರೋದಿಲ್ಲ. ಇವರನ್ನು ನೋಡಬೇಕು, ಇವ್ರ ಪಾದಕ್ಕೆ ಎರಗಬೇಕು, ಆ ಪಾದವನ್ನೇ ನೌಕೆ ಅಂತ ಗಟ್ಟಿಯಾಗಿ ಹಿಡಿಬೇಕು. ಆವಾಗ ಅವ್ರ ಒಳಗೆ ನಿಂತು ದೇವತೆಗಳು ಉಳಿದವರೆಲ್ಲ ನಮಗೆ ತತ್ವಜ್ಞಾನವನ್ನು ಕೊಡ್ತಾರೆ. ಅಲ್ಲಿ ಪೂಜಾ ಸ್ವೀಕಾರ ಮಾಡ್ತಾರೆ. ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತಿ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಹೀಗೆ ತೀರ್ಥ ದಾಟಿಸ್ತದೆ ನಮ್ಮನ್ನು. ಭಗವಂತನೇ ಮುಖ್ಯ ತೀರ್ಥ, ದಾಟಿಸ್ತಾನೆ ಮತ್ತು ಅವನೇ ಸ್ಥಿರ. ಅವನು ಸ್ಥಿರ ಆದ್ದರಿಂದ ನಮಗೆ ಸ್ಥಿರವಾದ ಸುಖವನ್ನು ಮೋಕ್ಷದಲ್ಲಿ ಕೊಡ್ತಾನೆ. ಅವನ ನಂತರ ಕೆಳಗೆ ಬಂದವರು ಅವರೂ ಎಲ್ಲ ತೀರ್ಥರೇ, ಕ್ರಮವಾಗಿ ಅವರು ತೀರ್ಥರು. ಆಮೇಲೆ ಇವರು ತೀರ್ಥರು, ರಾಘವೇಂದ್ರ ಸ್ವಾಮಿಗಳಂತವ್ರು. ಆಮೇಲೆ ಉಳಿದವರೆಲ್ಲ ನಮಗೆ ತೀರ್ಥರೂಪರು, ತಂದೆ ಅಜ್ಜ ದೊಡ್ಡಪ್ಪ ಇಂಥವ್ರನ್ನ ತೀರ್ಥರೂಪರು ಅಂತೀವಿ. ಅವರೂ ತೀರ್ಥರೇ. ಅಂಥ ತೀರ್ಥಗಳಲ್ಲಿ ಮುಳುಗಿ ಎದ್ದು ಒಂದಿಷ್ಟು ಈ ಮಡಿ ಹಿಡಿಬೇಕು ನಾವು. ಈ ತೀರ್ಥದ ಮಡಿ, ಬಾವಿ ನೀರಿನ ಮಡಿ, ನದಿ ನೀರಿನ ಮಡಿಗಿಂತ ತೀರ್ಥದ ಮಡಿ ಹಿಡಿಬೇಕು. ಅದರಲ್ಲಿ ನಿತ್ಯ ಶಾಸ್ತ್ರದ ಶ್ರವಣ ಇತ್ಯಾದಿಗಳನ್ನು ಮಾಡಿ ತತ್ವಜ್ಞಾನವನ್ನು ಪಡೆದು ನಮ್ಮ ಮುಕ್ತಿಯ ದಾರಿಯನ್ನು ನಾವು ಸುಗಮ ಮಾಡ್ಕೋಬೇಕು. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಮಧ್ಯಾರಾಧನಾ ಈ ಸಂದರ್ಭದಲ್ಲಿ ವಾಸ್ತವಿಕವಾಗಿ ಅವ್ರು ಏನಾದ್ರು ಗ್ರಂಥ ರಚನೆ ಮಾಡಿರ್ತಾರೆ, ಅದನ್ನೇ ನೋಡಬೇಕು ಸಮಯಾವಕಾಶ. ಅದೆಲ್ಲ ನಿನ್ನೆ ಇವತ್ತು ಬೆಳಿಗ್ಗೆ ಶ್ರೀಹರಿಯಾಚಾರ್ಯರು, ನರಹರಿಯಾಚಾರ್ಯರು, ಉಳಿದ ವಿದ್ವಾಂಸರೆಲ್ಲ ಮಾಡಿದ್ದಾರೆ, ಖಂಡಿತವಾಗಿ ಮಾಡೇ ಇರ್ತಾರೆ. ಈ ಸಂದರ್ಭದಲ್ಲಿ ತೀರ್ಥದ ಮಹತ್ವ ಏನು, ಮಹಾಭಾರತದಲ್ಲಿ ಏನು ಬಂದಿದೆ, ಭಾಗವತದಲ್ಲಿ ಏನು ಬಂದಿದೆ, ಕೃಷ್ಣ ಏನು ಹೇಳಿದ್ದಾನೆ ಅಂತ ನೋಡುವಂಥ ಒಂದು ಅವಕಾಶವನ್ನು ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಈ ಒಂದು ಶ್ರವಣವನ್ನು ನಾವೇನು ಮಾಡಿದ್ದೀವಿ ಅದನ್ನು ರಾಘವೇಂದ್ರ ತೀರ್ಥರ ಅಂತರ್ಗತನಾದಂಥ ಭಾರತೀಯರ ಮುಖ್ಯ ಪ್ರಾಣನ ಏನಿದ್ದಾನೆ ಅನಂತ ತೀರ್ಥ, ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ಸರ್ವಶಬ್ದ ವಾಕ್ಯ, ಆದ್ದರಿಂದ ತೀರ್ಥ ಶಬ್ದಕ್ಕೆ ಮುಖ್ಯವಾಕ್ಯನಾದಂಥ ಭಗವಂತನಿಗೆ ಅರ್ಪಿತ ಮಾಡೋಣ. ತೀರ್ಥಾರ್ಪಣ ಮಸ್ತು.